ಜೀವನದಲ್ಲಿ ತುಂಬಾ ಒಳ್ಳೆ ಮನುಷ್ಯ ಯಾರು ಹೇಳಿ? ತುಂಬಾ ಒಳ್ಳೆ ಮನುಷ್ಯ ಯಾರು ಅಂದ್ರೆ, ಬದುಕಿದ್ದಾಗ ನಗಿಸಿದವನು, ಸತ್ತಾಗ ಅಳಿಸಿದವನು ನಿಜವಾದ ಒಳ್ಳೆ ಮನುಷ್ಯ. ಬದುಕಿದ್ದಾಗ ನಗಿಸ್ಬೇಕಂತೆ, ಸತ್ತಾಗ ಎಂಥ ಮನುಷ್ಯ ಹೊರಟೋದ್ನಪ್ಪ ಅಂತ ಅಳಿಸ್ಬೇಕಂತೆ, ಅವನು ಒಳ್ಳೆ ಮನುಷ್ಯ. ಚಿಂತೆ ಇಲ್ಲದೆ ಇದ್ದವನು ಯಾರು? ಅವರು ಇಬ್ಬರಿದ್ದಾರಂತೆ, ಚಿಂತೆ ಇಲ್ಲದೆ ಇರೋರು. ಪ್ರಸನ್ನ ಅವರಿಬ್ಬರಿದ್ದಾರಂತೆ. ಅವರಿಬ್ರು ಯಾರು ಅಂತಂದ್ರೆ, ಒಬ್ಬ ಸತ್ತೋದವನು ಮತ್ತೊಬ್ಬ ಹುಟ್ಟದೇ ಇರೋನು. ಅವರಿಬ್ಬರಿಗೆ ಚಿಂತೆ ಇಲ್ಲ ನೋಡಿ. ಇನ್ನೆಲ್ರಿಗೂ ಒಂದೊಂಥರ ಚಿಂತೆ, ಒಬ್ಬೊಬ್ರಿಗೂ ಒಂದೊಂಥರ ಚಿಂತೆ. ಚಿಂತೆ ಅನ್ನೋರು ಇಲ್ಲವೇ ಇಲ್ಲ. ಅದಕ್ಕೆ ದೊಡ್ಡವ್ರು ಹೇಳಿದ್ರು, ಈ ಜೀವನವೇ ಒಂದು ಚಿಂತೆ ತುಂಬಿರೋ ಸಂತೆ. ನಾವು ಸಂತೆಗೆ ಬಂದವರಂತೆ, ಅಳ್ತಾ ಕುಂತ್ರೆ ಬಂತೆ, ನಗ್ತಾ ನಗ್ತಾ ನಮ್ಮ ಕಂತೆ ಒಗಿಬೇಕಂತೆ. ಹಾಗೆ ಬದುಕಿನಲ್ಲಿ ಶ್ರೀಮಂತ ವ್ಯಕ್ತಿ ಯಾರು? ಯಾರು ಸಾಕು ಅಂತಾನೋ ಅವನು ಶ್ರೀಮಂತ. ಬಡವ ಯಾರು? ಯಾರು ಬೇಕು ಅಂತಾನೋ ಅವನು ಬಡವ. ಬೇಕಾದಷ್ಟು ಸಿರಿ, ಸೌಭಾಗ್ಯ, ನೆಮ್ಮದಿ, ಐಶ್ವರ್ಯ ಎಲ್ಲ ಕೊಟ್ಟಿರ್ತಾನೆ ಭಗವಂತ. ರೋಗ ಬಂದೀತೆಂದು ಅಂಜಿನಿ ಕೆಡಬೇಡ, ರೋಗ ಬಂದೀತೆಂದು ಅಂಜಿನಿ ಕೆಡಬೇಡ, ಇರುವನಕ ತಿಂದುಂಡು ಸುಖವಾಗಿ ವೇದನಾ ಮುಪ್ಪು ಮರಣ ಬಂದಾಗೆದ್ದೇಳು ಸರ್ವಜ್ಞ ಅಂತ. ಅಂದ್ರೆ ರೋಗ ಬಂದ್ಬಿಡ್ತದೆ ಅಂತ ಸಕ್ಕರೆ ತಿನ್ನದೇ ಇದ್ರೆ 150 ವರ್ಷ ಬದುಕ್ತೀವ? ಇಲ್ಲ. BP ಬಂದ್ಬಿಡ್ತದೆ ಅಂತ ಉಪ್ಪು ತಿನ್ನೋದು ಬಿಟ್ಬಿಟ್ರೆ 1000 ವರ್ಷ ಬದುಕ್ತೀವ? ಹುಟ್ಟದಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ವೇದನಾ ಮುಪ್ಪು ಮರಣ ಅಂದರೆ ರೋಗ, ಮುದಿತನ, ಸಾವು, ಇವುಗಳಿಂದ ಯಾರು ತಪ್ಪಿಸ್ಕೊಳ್ಳಕ್ಕಾಗೋದಿಲ್ಲ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.